ನಮಸ್ಕಾರ ವೀಕ್ಷಕರೇ, ಈ ಲೋಕದ ಕಥೆಗಳಿಗೆ ಸ್ವಾಗತ. ಭಕ್ತಿ, ಕೃಷಿ, ಪರಂಪರೆ ಮತ್ತು ಸಂತೋಷ ಇವುಗಳೆಲ್ಲ ಒಂದೇ ವೇದಿಕೆಯಲ್ಲಿ ಸೇರುವ ಬೆಂಗಳೂರಿನ ಅತ್ಯಂತ ಶ್ರೇಷ್ಠ ಹಬ್ಬದ ಬಗ್ಗೆ ಇವತ್ತು ನಾವು ನಿಮಗೆ ತಿಳಿಸ್ತೀವಿ. ಕಾರ್ತಿಕ ಮಾಸದ ಪೂರ್ಣಿಮೆಯ ಸಮಯದಲ್ಲಿ ನಡೆಯೋ ಕಡಲೆಕಾಯಿ ಪರಿಷೆಯ ಸಂಭ್ರಮದ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೀವಿ. ಇದು ನಿಜಕ್ಕೂ ಸಂಭ್ರಮಕ್ಕಾಗಿ ಪ್ರಾರಂಭವಾಗಿದ್ದ ಅಥವಾ ರೈತರು ತಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳೋದಕ್ಕೆ ಆರಂಭಿಸಿದ್ರ? ಪ್ರಸ್ತುತ ರೈತರು ತಾವು ಬೆಳೆದ ಕಡಲೆಕಾಯಿ ಬೆಳೆಯನ್ನ ದೊಡ್ಡ ಬಸವಣ್ಣನಿಗೆ ಅರ್ಪಿಸಿ ಪೂಜೆ ಸಲ್ಲಿಸ್ತಾರೆ. ಆದ್ರೆ ಹಲವು ಶತಮಾನಗಳ ಹಿಂದೆ ಇದೇ ಬಸವಣ್ಣನಿಂದಲೇ ರೈತರಿಗೆ ತೊಂದರೆ ಆಗ್ತಿತ್ತು ಅನ್ನೋ ವಿಷಯ ನಿಮಗ್ ಗೊತ್ತಾ? ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ನಮ್ಮ ಕಡಲೆಕಾಯಿ ಪರಿಷೆಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ರೈತರಿಗೆ ಕಡಲೆಕಾಯಿ ಪರಿಷೆಗೆ ಮತ್ತೆ ಬಸವಣ್ಣನಿಗೆ ಒಂದು ದೊಡ್ಡ ಕನೆಕ್ಷನ್ ಇದೆ. ಈ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ಸುಮಾರು 400 ವರ್ಷಗಳ ಹಿಂದೆ ಅಂದ್ರೆ 17ನೇ ಶತಮಾನಕ್ಕೆ ಹೋಗ್ಬೇಕು. ಕರ್ನಾಟಕದ ಬೆಂಗಳೂರಿನಲ್ಲಿ ಬಸವನಗುಡಿ ಎಂಬ ಸಣ್ಣ ಹಳ್ಳಿ ಇತ್ತು. ಬಸವನಗುಡಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಾದ ಸುಂಕೇನಹಳ್ಳಿ, ಗವಿಪುರಂ, ಗುಡ್ಹಳ್ಳಿ, ಮಾವಳಿ, ದಾಸರಹಳ್ಳಿ ಇವೆಲ್ಲ ಹಳ್ಳಿಗಳ ರೈತರು ಕಡಲೆಕಾಯಿಯನ್ನ ಬೆಳಿತಿದ್ರು. ಆದ್ರೆ ಈ ರೈತರಿಗೆ ಒಂದು ಸಮಸ್ಯೆ ಇತ್ತು. ಪ್ರತಿ ಹುಣ್ಣಿಮೆಯ ದಿನ ಒಂದು ದೊಡ್ಡ ಗಾತ್ರದ ಎತ್ತು ನೆಲಗಡಲೆ ಹೊಲಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡುತ್ತಿತ್ತು. ಇದರಿಂದಾಗಿ ಅವರು ಭಾರಿ ನಷ್ಟನ ಅನುಭವಿಸ್ತಿದ್ರು. ಇದರಿಂದ ಸಿಟ್ಟಾದ ರೈತರು ಒಂದು ರಾತ್ರಿ ಆ ದೊಡ್ಡ ಗಾತ್ರದ ಎತ್ತು ಬರೋವರೆಗೂ ಕಾದು ಅದು ಬಂದ ತಕ್ಷಣ ಅದ್ರ ಬೆನ್ನಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಎತ್ತು ಗುಡ್ಡದ ಮೇಲೆ ವೇಗವಾಗಿ ಓಡಿತು. ಗ್ರಾಮಸ್ಥರು ಹಿಂಬಾಲಿಸಿದರು. ಆದ್ರೆ ಅವರು ಮೇಲಕ್ಕೆ ತಲುಪಿದ ನಂತರ ಅದು ಕಣ್ಮರೆಯಾಯಿತು. ಎತ್ತಿನ ಬದಲಿಗೆ ಅಲ್ಲಿ ನಂದಿಯ ದೊಡ್ಡ ವಿಗ್ರಹ ಕಾಣಿಸ್ತು. ರೈತರು ಅದನ್ನ ನೋಡಿ ಆಶ್ಚರ್ಯಗೊಂಡ್ರು. ಇತ್ತ ನಂದಿ ವಿಗ್ರಹವು ದೊಡ್ಡದಾಗಿ ಬೆಳೆಯಲು ಪ್ರಾರಂಭಿಸಿತು. ತಕ್ಷಣ ರೈತರು ವಿಗ್ರಹದ ತಲೆಯ ಮೇಲೆ ಕಬ್ಬಿಣದ ಗೂಟವನ್ನು ಹೊಡೆದು ಅದು ಮುಂದೆ ಬೆಳೆಯದಂತೆ ತಡೆದರು. ಎತ್ತಿನ ದಾಳಿ ಹಾಗೆ ವಿಗ್ರಹ ಕಂಡಿದ್ದು ಇವೆಲ್ಲ ದೈವಿಕ ಸೂಚನೆ ಅಂತ ಭಾವಿಸಿದ ರೈತರು ನಂದಿಗೆ ತಮ್ಮ ಮೊದಲ ಬೆಳೆಯನ್ನ ಅರ್ಪಿಸೋದಾಗಿ ಪ್ರತಿಜ್ಞೆ ಮಾಡಿದರು. ನಂತರ ಎಲ್ಲರೂ ಸೇರಿ ನಂದಿ ಬಸವನ ದೇವಾಲಯವನ್ನು ನಿರ್ಮಿಸಿದರು. ಅದೇ ಈಗ ಬಸವನಗುಡಿ ಅಥವಾ ಬುಲ್ ಟೆಂಪಲ್ ಅಂತ ಪ್ರಸಿದ್ಧ. ಪ್ರಸ್ತುತ ನಂದಿ ವಿಗ್ರಹವು 15 ಅಡಿ ಎತ್ತರ ಮತ್ತು 20 ಅಡಿ ಉದ್ದವಿದೆ. ರೈತರು ವರ್ಷದ ಮೊದಲ ಕಡಲೆಕಾಯಿ ಕೊಯ್ಲು ಮಾಡಿ ಬಸವನಗುಡಿ ಬುಲ್ ಟೆಂಪಲ್ ಸುತ್ತಮುತ್ತ ಕಡಲೆಕಾಯಿ ಪರಿಷೆ ಆಚರಿಸೋದಕ್ಕೆ ಪ್ರಾರಂಭಿಸಿದರು. ಇದು 2 ದಿನ ನಡೆಯೋ ಜಾತ್ರೆ. ದೂರದ ಹಳ್ಳಿಗಳಿಂದ ರೈತರು ತಮ್ಮ ಮೊದಲ ಬೆಳೆಯನ್ನ ನಂದಿಗೆ ಅರ್ಪಿಸೋದಕ್ಕೆ ಬರ್ತಾರೆ. ಸೆಲ್ಲಿಂಗ್ ಕಡಲೆಕಾಯಿಗಳ ಜೊತೆಗೆ ಈ ಮೇಳ ಸಾಂಪ್ರದಾಯಿಕ ಗೊಂಬೆಗಳು, ಆಟಿಕೆಗಳು, ಬಳೆಗಳು, ಆಹಾರ ಪದಾರ್ಥಗಳಿದ್ದು ಇಡೀ ಪರಿಷೆ ನೋಡಲು ಕಲರ್ಫುಲ್ ಆಗಿರುತ್ತೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿನೇ ವಿಶೇಷ ಆಗಿದೆ ನಮ್ಮ ಪರಿಷೆ. ಈ ಬಾರಿ ಬೆಂಗಳೂರಿಗರಿಗೆ ಒಂದೇ ತಿಂಗಳಲ್ಲಿ 2 ಕಡಲೆಕಾಯಿ ಪರಿಷೆ ನೋಡೋ ಅವಕಾಶ ಸಿಕ್ಕಿದೆ. ಬಸವನಗುಡಿ ಕಡಲೆಕಾಯಿ ಪರಿಷೆ 2025ರ ಸಿದ್ಧತೆ ಆರಂಭ ಆಗಿದ್ದು, ಐತಿಹಾಸಿಕವಾಗಿ ಇದೇ ಮೊದಲ ಬಾರಿಗೆ 2 ದಿನವಿದ್ದ ಪರಿಷೆಯನ್ನ 5 ದಿನಗಳಿಗೆ ವಿಸ್ತರಿಸಲಾಗಿದೆ. ಇದೇ ನವೆಂಬರ್ 17ರಿಂದ 21ರವರೆಗೆ ನಡೆಯುವ ಈ ಪರಿಷೆಯನ್ನ ವಿಜೃಂಭಣೆಯಿಂದ ಆಚರಿಸಲು ಎಲ್ಲ ಸಿದ್ಧತೆಗಳು ಈಗಾಗಲೇ ಪ್ರಾರಂಭವಾಗಿವೆ. ಈ ಸಲ ಕೂಡ ಪರಿಷೆನ ಪ್ಲಾಸ್ಟಿಕ್ ಮುಕ್ತ ಪರಿಷೆ ಮಾದರಿಯಲ್ಲಿ ಆಚರಣೆ ಮಾಡಲಾಗುತ್ತದೆ. ಈ ರೈತ ಸ್ನೇಹಿ ಕಡಲೆಕಾಯಿ ಪರಿಷೆಯಲ್ಲಿ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಮೂಲಕ ರೈತರಿಗೆ ಬೀದಿ ಬೀದಿಯ ವ್ಯಾಪಾರಿಗಳಿಗೆ ಮಾರಾಟ ಮಾಡಲು ಅವಕಾಶ ನೀಡಲಾಗಿದೆ. ಗೊತ್ತಾಯ್ತಾ ವೀಕ್ಷಕರೇ, ನಮ್ಮ ಬೆಂಗಳೂರಿನ ಹೆಮ್ಮೆಯಲ್ಲಿ ಒಂದಾದ ಕಡಲೆಕಾಯಿ ಪರಿಷೆ ಹೇಗೆ ಪ್ರಾರಂಭ ಆಯಿತು ಅಂತ? ನೀವು ಸಹ ಈ ವರ್ಷದ ಕಡಲೆಕಾಯಿ ಪರಿಷೆಯನ್ನ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಹಾಗೆ ಬಸವನಗುಡಿ ಪರಿಷೆಗೆ ಹೋದ್ರೆ ನಮ್ಮ ನಂದಿಗೆ ನಮಸ್ಕಾರ ಹಾಕೋದನ್ನ ಮರಿಬೇಡಿ. ಹೀಗೆ ನೋಡ್ತಾ ಇರಿ ನಮ್ಮ ಜಗತ್ತಿನ ನಿಗೂಢ ಹಾಗೆ ಐತಿಹಾಸಿಕ ಕಥೆಗಾಗಿ ಈ ಲೋಕದ ಕಥೆಗಳು. ಇದು ನಮ್ಮ ಇತಿಹಾಸದ ಸಾರ.